ರಾಜ್ಯದಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ. ಬಾಗಲಕೋಟೆಯ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ರಸ್ತೆ ಮೇಲೆ ತುಂಬಿ ಹರಿತಾ ಇದೆ ಚರಂಡಿಯ ನೀರು. ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಮಳೆ ಮುಂದುವರೆದಿದೆ. ರಸ್ತೆ ಮೇಲೆ ತುಂಬಿ ಹರಿತಾ ಇದೆ ಚರಂಡಿ ನೀರು. ನೀರ ಬೂದಿಹಾಳದಲ್ಲಿ ಅವೈಜ್ಞಾನಿಕವಾಗಿ ಚರಂಡಿಯನ್ನ ನಿರ್ಮಾಣ ಮಾಡಿದ್ದಾರೆ. ಮಳೆ ನೀರು ಚರಂಡಿಯನ್ನ ಸೇರಿದೆ. ಹಾಗಾಗಿ ರಸ್ತೆ ಮೇಲೆ ನಿಂತು ಅವಾಂತರಗಳಾಗಿದೆ. ಮಳೆಯಾದ್ರೆ ಸಾಕು ಚರಂಡಿ ಅಲ್ಲಿರುವಂತಹ ನೀರುಗಳೆಲ್ಲ ಮನೆಗೂ ನುಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಚರಂಡಿ ವ್ಯವಸ್ಥೆಗೆ ಬಹಳಷ್ಟು ಬೇಸರವನ್ನ ಹೊರಗಾಗ್ತಿದ್ದಾರೆ ಒಂದು ವೃದ್ಧ ಮಹಿಳೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಪ್ರತಿ ವರ್ಷ ಇದೆ ಮಳೆ ಬಂದ್ರೆ ಸಾಕು ಈ ರೀತಿ ಗೋಳುಗಳಂತ ಒಬ್ಬನ ಗಮನಿಸ್ತಾ ಇದ್ದು ನೋಡಿ. ವೃದ್ಧ ಮಹಿಳೆಯೊಬ್ರು ತಮ್ಮ ನೋವನ್ನು ಹೊರಗಾಕಿದ್ರು. ಪಾಪ ವಯಸ್ಸಾಗಿದೆ, ಮಳೆ ಎಲ್ಲಿ ಕಾಲು ಹಾಕೋದ್ರು ಭಯ, ಜಾರ್ಗೀರು ಬಿದ್ದರೆ ಯಾರು ನೋಡ್ಕೊಂತಾರೆ. ಮನೆ ಇರ್ತವೆ. ಮಳೆ ಬರೋಂಥ ಸಂದರ್ಭದಲ್ಲಿ ಈ ಚರಂಡಿ ನೀರು ಮನೆ ಒಳಗೆ ಹೋದರೆ ಯಾರಿಗಿರೋಕ್ಕಾಗತ್ತೆ? ಹೊರಗಡೆ ಕೆಲಸಕ್ಕೆ ಹೋಗೋದಕ್ಕೂ ಸಮಸ್ಯೆ. ಈ ರೀತಿ ಮನೆ ಬಾಗಿಲಿಗೆ ಚರಂಡಿ ನೀರುಗಳು ಬಂದರೆ ನಮ್ಮ ಸಮಸ್ಯೆ ಕೇಳಿ ಅಂತ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂತಿದ್ದಾರೆ, ಅಸಮಾಧಾನವನ್ನು ಹೊರಗಾಗ್ತಿದ್ದಾರೆ. ಕೇಳ್ರಿ ನೋಡಿ ಹಿಂಗೆ ಆಗ್ತಿದೆ ಅಂತ. ಹುದುರಲ್ಲ ಜಾರ್ಕೊಂಡ್ಬಿದ್ದೆ ಅಂದ್ರೆ ದಾರನ ಇಲ್ಲ ಮತ್ತೆ